ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸುಮಾರು 8 ಲಕ್ಷ ಮಂದಿ ಆತ್ಮಹತ್ಯೆಯಿಂದ ತಮ್ಮ ಜೀವನವನ್ನು ಕೊನೆಗೊಳಿಸ್ಕೊಳ್ತಿದ್ದಾರೆ. ಪ್ರತಿ 40 ಸೆಕೆಂಡ್ಗೆ ಒಬ್ಬರಂತೆ ಜನ ಸಾವಿನ ಮನೆ ಸೇರ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಆತ್ಮಹತ್ಯೆ ಪ್ರಕರಣದ ಹಿಂದೆ ಕನಿಷ್ಠ 20ಕ್ಕೂ ಹೆಚ್ಚು ವಿಫಲ ಆತ್ಮಹತ್ಯೆ ಪ್ರಕರಣಗಳು ನಡೆದಿರತ್ತೆ. ಅಂದರೆ ಲಕ್ಷಾಂತರ ಮಂದಿ ಆತ್ಮಹತ್ಯೆಗೆ ಪ್ರಯತ್ನಿಸಿ ಬದುಕುಳಿದವರು ಗಂಭೀರ ಮಾನಸಿಕ ನೋವು ಮತ್ತು ಅಪಾಯದ ಸ್ಥಿತಿಯಲ್ಲಿಯೇ ಮುಂದುವರಿತಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ WHO ವರದಿಯೊಂದು ಈ ಆತಂಕಕಾರಿ ಅಂಶಗಳನ್ನು ಬಯಲು ಮಾಡಿದೆ. ಕೋವಿಡ್ ಬಳಿಕ ಈ ಪ್ರಮಾಣ ಇನ್ನೂ ಹೆಚ್ಚಾಗಿದೆ ಅಂತ ಹೇಳುತ್ತೆ ಹಲವು ವರದಿಗಳು. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRBಯ ವರದಿ ಪ್ರಕಾರ 2023ರಲ್ಲಿ ಭಾರತದಲ್ಲಿ ಸುಮಾರು 1.71 ಲಕ್ಷ ಮಂದಿ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ. ಅಂದರೆ ಪ್ರತಿದಿನ ಸುಮಾರು 450ಕ್ಕೂ ಹೆಚ್ಚು ಮಂದಿ ತಮ್ಮ ಜೀವನವನ್ನು ಕೊನೆಗೊಳಿಸ್ಕೊಳ್ತಿದ್ದಾರೆ. ಪ್ರತಿ 1 ಲಕ್ಷ ಜನರಿಗೆ 12% ಹೆಚ್ಚು ಆತ್ಮಹತ್ಯೆ ಪ್ರಮಾಣ ದಾಖಲಾಗಿದೆ. ಪ್ರತಿ ಪ್ರಕರಣದ ಹಿಂದೆ ಆರ್ಥಿಕ ಸಂಕಷ್ಟ, ಕೌಟುಂಬಿಕ ಕಲಹ, ಸಾಮಾಜಿಕ ಒತ್ತಡ, ಖಿನ್ನತೆ, ನಿರುದ್ಯೋಗ ಸೇರಿದಂತೆ ಹಲವು ಕಾರಣಗಳಿರುತ್ತೆ. ಇದೇ ಜಂಜಾಟಗಳಿಂದ ಬದುಕು ರೋಸಿ ಹೋದಾಗ ಕೊನೆಗೆ ಆ ವ್ಯಕ್ತಿ ತೆಗೆದುಕೊಳ್ಳುವಂತಹ ಈ ನಿರ್ಧಾರಕ್ಕೆ ಬರ್ತಾನೆ ಅಂತ ಹೇಳ್ತಾರೆ ಮಾನಸಿಕ ತಜ್ಞರು. ಬಹುಪಾಲು ಪ್ರಕರಣಗಳು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವರದಿಯಾಗಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಜೀವನ ದುಬಾರಿ ಆಗ್ತಾ ಇರೋದು, ಕೆಲಸದ ಒತ್ತಡ, ಸಂಬಂಧಗಳ ಒತ್ತಡ, ಒಂಟಿತನ ಮತ್ತು ಈ ಸ್ಪರ್ಧಾತ್ಮಕ ಜೀವನ ಶೈಲಿ ಮನುಷ್ಯನನ್ನ ಖಿನ್ನತೆಗೆ ದೂಡಿ ಈ ಸಮಸ್ಯೆಯನ್ನು ಇನ್ನಷ್ಟು ಜಟಿಲಗೊಳಿಸ್ತಾ ಇದೆ. ದೆಹಲಿ, ಬ್ಯಾಂಗ್ಳೂರು, ಮುಂಬೈ ಮೊದಲಾದ ಮಹಾನಗರಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ ನಿರಂತರವಾಗಿ ಏರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಪುರುಷರಲ್ಲಿ ಆತ್ಮಹತ್ಯೆ ಪ್ರಮಾಣ ಮಹಿಳೆಯರಿಗಿಂತ 3 ಪಟ್ಟು ಹೆಚ್ಚಿರೋದು ಗಮನಾರ್ಹ. ಆರ್ಥಿಕ ಹೊರೆ, ಉದ್ಯೋಗದ ಅಸ್ಥಿರತೆ, ಸಾಮಾಜಿಕ ನಿರೀಕ್ಷೆ ಪುರುಷರ ಮೇಲೆ ಹೆಚ್ಚು ಒತ್ತಡವನ್ನು ಹೇರ್ತಾ ಇರೋದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ ತಜ್ಞರು. ಆತ್ಮಹತ್ಯೆಗೆ ಪ್ರಮುಖ ಕಾರಣಗಳಲ್ಲಿ ಕೌಟುಂಬಿಕ ಸಮಸ್ಯೆ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳುತ್ತೆ NCRB ವರದಿ. ಒಟ್ಟು ಆತ್ಮಹತ್ಯೆಗಳಲ್ಲಿಯೂ ಸುಮಾರು 3 ಭಾಗದಷ್ಟು ಪ್ರಕರಣಗಳು ಕೌಟುಂಬಿಕ ಕಲಹ, ದಾಂಪತ್ಯ ಸಮಸ್ಯೆ, ಸಂಬಂಧಗಳ ಗೊಂದಲದಿಂದ ಸಂಭವಿಸ್ತಾ ಇದೆ. ಇದಾದ ಬಳಿಕ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಪ್ರಮುಖ ಕಾರಣ. ದೈಹಿಕ ಕಾಯಿಲೆಯ ಜೊತೆಗೆ ಮಾನಸಿಕ ಕಾಯಿಲೆಗಳು, ಸರಿಯಾದ ಚಿಕಿತ್ಸೆ ಇಲ್ಲದೇನೆ ವ್ಯಕ್ತಿ ನಿಧಾನವಾಗಿ ನಿರಾಶೆಯತ್ತ ಜಾರ್ತಾನೆ. ಮದ್ಯ ಮತ್ತು ಮಾದಕ ಪದಾರ್ಥಗಳ ದುರುಪಯೋಗವು ಅನೇಕರನ್ನ ಮೌನವಾಗಿ ಹಿಂಸಿಸಿ ನಾಶ ಮಾಡ್ತಾ ಇದೆ. ಇನ್ನು 15ರಿಂದ 29 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಮಾಣ ಕಳೆದ ಕೆಲವು ವರ್ಷಗಳಲ್ಲಿ ವೇಗವಾಗಿ ಹೆಚ್ಚಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ, ಫಲಿತಾಂಶದ ಭಯ, ಪೋಷಕರ ನಿರೀಕ್ಷೆ, ಉದ್ಯೋಗದ ಅನಿಶ್ಚಿತತೆ ಮತ್ತು ಸೋಲನ್ನು ಸ್ವೀಕರಿಸಲು ಕಲಿಸದ ಶಿಕ್ಷಣ ವ್ಯವಸ್ಥೆ ಈ ಸಮಸ್ಯೆಗೆ ಪ್ರಮುಖ ಕಾರಣಗಳಾಗಿದೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ವಿಫಲತೆಯನ್ನು ಜೀವನದ ಅಂತ್ಯ ಅಂತ ಭಾವಿಸೋ ಮಟ್ಟಕ್ಕೆ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ. ಕರ್ನಾಟಕದ ಸ್ಥಿತಿಯು ಇದಕ್ಕೆ ಹೊರತಾಗಿಲ್ಲ. ಕಳೆದ 4-5 ವರ್ಷಗಳಲ್ಲಿ ರಾಜ್ಯದಲ್ಲಿ ಲಕ್ಷಾಂತರ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದೆ. 2022ರಿಂದ 2025 ನವೆಂಬರ್ವರೆಗೆ ಬೆಂಗಳೂರು ನಗರದಲ್ಲಿ ಒಟ್ಟು 9450 ಮಂದಿ ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ. ಅಂದರೆ ಪ್ರತಿದಿನ ಸರಾಸರಿ 7 ಮಂದಿ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೆಚ್ಚು ಬಳಸಲಾದ ವಿಧಾನಗಳಲ್ಲಿ ನೇಣು ಬಿಗಿದುಕೊಳ್ಳೋದು ಮೊದಲ ಸ್ಥಾನದಲ್ಲೇ ಇದೆ. ಈ ಅವಧಿಯಲ್ಲಿ 8148 ಮಂದಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಳಿಕ ವಿಷ ಸೇವನೆ 2ನೇ ವಿಧಾನವಾಗಿದೆ. ಸುಮಾರು 740 ಮಂದಿ ವಿಷ ಸೇವಿಸಿ ಸಾವನ್ನಪ್ಪಿದ್ದಾರೆ. ಇಷ್ಟೇ ಅಲ್ಲ, ಕಟ್ಟಡಗಳು ಮತ್ತು ಇತರ ಎತ್ತರದ ಸ್ಥಳಗಳಿಂದ ಜಿಗಿದು 204 ಮಂದಿ ತಮ್ಮ ಜೀವವನ್ನು ಕೊನೆಗೊಳಿಸಿಕೊಂಡಿದ್ದಾರೆ. ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರೇ ಈ ಅಂಕಿಅಂಶಗಳನ್ನು ಹಂಚಿಕೊಂಡಿದ್ದಾರೆ. 2022ರಲ್ಲಿ ಬೆಂಗಳೂರಿನಲ್ಲಿ 2313 ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿತ್ತು. ಇದು 2023ರಲ್ಲಿ 2370ಕ್ಕೆ ಏರಿಕೆ ಆಯಿತು. 2024ರಲ್ಲಿ ನಗರದಲ್ಲಿ ಸುಮಾರು 2403 ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿತ್ತು. 2025ರಲ್ಲೂ ಕೂಡ 2364 ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದೆ. ಇನ್ನು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯ ಡಾಕ್ಟರ್ ರವೀಶ್ BN ಅವರು ಹೇಳುವಂತೆ, ಆತ್ಮಹತ್ಯೆಯಿಂದ ಸಾವು ಅನ್ನೋದು ತೀವ್ರ ಭಾವನಾತ್ಮಕ ನೋವು ಮತ್ತು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಕೌಶಲ್ಯದ ಕೊರತೆಯಿಂದ ಉಂಟಾಗುವ ಸ್ವಯಂ ಮಾಡಿಕೊಂಡ ಗಾಯವಾಗಿದೆ. ಇದು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದೊಂದು ಮನೋಸಾಮಾಜಿಕ ಸಮಸ್ಯೆ. ಇದಲ್ಲದೆ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಬಳಸುವಂಥ ವಿಧಾನಗಳು ಸುಲಭವಾಗಿ ಲಭ್ಯವಾಗುವುದು ಕೂಡ ಒಂದು ಪ್ರಮುಖ ಕಾರಣ. ಹಿಂದೆ ಮನೆಗಳಲ್ಲಿ ಫ್ಯಾನ್ಗಳನ್ನು ಎತ್ತರದಲ್ಲಿ ಅಳವಡಿಸಲಾಗ್ತಾ ಇತ್ತು. ಅವುಗಳಿಗೆ ಸುಲಭವಾಗಿ ತಲುಪೋದು ಸಾಧ್ಯ ಇರಲಿಲ್ಲ. ಆದರೆ ಇತ್ತೀಚಿನ ವಿನ್ಯಾಸಗಳು ಮತ್ತು ಸೌಲಭ್ಯಗಳ ಕಾರಣದಿಂದ ಆತ್ಮಹತ್ಯೆಗೆ ಬಳಸಬಹುದಾದಂಥ ಸಾಧನಗಳಿಗೆ ಲಭ್ಯತೆ ಹೆಚ್ಚಿರೋದು ಕೂಡ ಆತ್ಮಹತ್ಯೆ ಪ್ರಕರಣಗಳ ಏರಿಕೆಗೆ ಕಾರಣ ಆಗ್ತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿರೋದಾಗಿ ವರದಿ ಮಾಡಿದೆ. ಈ ಹಿಂದೆ
ಕೃಷಿ ರಾಸಾಯನಿಕಗಳು, ಕೀಟನಾಶಕಗಳು ಮತ್ತು ಇತರ ಅಪಾಯಕಾರಿ ವಸ್ತುಗಳು ಇಷ್ಟು ಸುಲಭವಾಗಿ ಲಭ್ಯ ಇರ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವುಗಳಿಗೆ ಲಭ್ಯತೆ ಹೆಚ್ಚಾಗಿದೆ. ಒಂದು ಕಾಲದಲ್ಲಿ ಮನೆಗಳಲ್ಲಿ ಕೆರೋಸಿನ್ ಸುಲಭವಾಗಿ ದೊರೀತಾ ಇದ್ದಾಗ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪ್ರಮುಖ ಸಾವಿನ ಕಾರಣಗಳಲ್ಲಿ ಒಂದಾಗಿತ್ತು ಅನ್ನೋದನ್ನು ಅವರು ವಿವರಿಸಿದ್ದಾರೆ. ಅಂದರೆ ಯಾವ ವಸ್ತುಗಳು ಎಷ್ಟು ಸುಲಭವಾಗಿ ಲಭ್ಯ ಆಗ್ತಾ ಇದೆಯೋ ಅದೇ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಧಾನಗಳ ಮೇಲೂ ಸಹ ಪರಿಣಾಮ ಬೀರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಸೊ ಕುಟುಂಬ ಮತ್ತು ಸಂಬಂಧಗಳ ಸಮಸ್ಯೆಗಳು, ವಿದ್ಯಾಭ್ಯಾಸದ ಒತ್ತಡ, ಆರ್ಥಿಕ ಸಂಕಷ್ಟ ಹಾಗೂ ಕಿಶೋರ ವಯಸ್ಸಿನ ಸಮಸ್ಯೆಗಳು ಜನರನ್ನು ಇಂಥ ಹೆಜ್ಜೆ ಇಡುವತ್ತ ಪ್ರೇರೇಪಿಸ್ತಾ ಇದೆ. ಯಾರಿಗಾದರೂ ಆತ್ಮಹತ್ಯೆಯ ಆಲೋಚನೆಗಳು ಬರ್ತಾ ಇದ್ರೆ ಅವರು ತಕ್ಷಣವೇ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ವೃತ್ತಿಪರ ಸಹಾಯ ಪಡಿಬೇಕು ಅಂತ ನಿಮಾನ್ಸ್ನ ಟೆಲಿಮಾನಸ್ ಸಂಸ್ಥೆಯ ಹಿರಿಯ ರೆಸಿಡೆಂಟ್ ಡಾಕ್ಟರ್ ಕಿರಣ್ ಆರ್ ಸಲಹೆ ಕೊಡ್ತಾರೆ. ಸೊ ತಮ್ಮ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಒಬ್ಬರೇ ಇಟ್ಕೊಳ್ದೇನೆ ಹತ್ತಿರದವರ ಜೊತೆಗೆ ಮಾತಾಡಬೇಕು. ಸಾಧ್ಯ ಆದಷ್ಟು ಬೇಗ ಅಪಾಯಕಾರಿ ಪರಿಸ್ಥಿತಿಯಿಂದ ದೂರ ಹೋಗಿ ಸುರಕ್ಷಿತ ಸ್ಥಳಕ್ಕೆ ಹೋಗೋದು ಅತ್ಯಂತ ಅಗತ್ಯ ಅಂತ ಇವ್ರು ಹೇಳ್ತಾರೆ. ಸೊ ಈ ಕುರಿತು ಪ್ರತಿಕ್ರಿಯಿಸಿದಂಥ ಲೇಖಕ, ರಂಗಕರ್ಮಿ ಹಾಗೂ ಆಪ್ತ ಸಮಾಲೋಚಕ ಯೋಗೇಶ್ ಮಾಸ್ಟರ್ ಅವರು ಹೇಳೋ ಪ್ರಕಾರ ಬಹುತೇಕ ಆತ್ಮಹತ್ಯೆ ಪ್ರಕರಣಗಳ ಹಿಂದೆ ತೀವ್ರ ಖಿನ್ನತೆ, ಆತಂಕ, ನಿರಾಶಾಭಾವ, ಒಂಟಿತನ ಹಾಗೂ ಮುಖ್ಯವಾಗಿ ಮಾಹಿತಿಯ ಕೊರತೆ ಇರುತ್ತೆ. ಅಥವಾ ವೈಚಾರಿಕವಲ್ಲದ ಹುಸಿ ಮಾಹಿತಿಯನ್ನು ನಿಜ ಅಂತ ನಂಬಿ ಪ್ರಭಾವಕ್ಕೆ ಒಳಗಾಗುವ ಸಂಭವ ಹೆಚ್ಚಿರುತ್ತೆ. ಒಬ್ಬರ ಜೊತೆಗೆ ಹೋಲಿಸಿ ನೋಡೋದು, ಒಬ್ಬ ವ್ಯಕ್ತಿಯನ್ನು ಏನೂ ಗೊತ್ತಿಲ್ಲದೆಯೂ ಒಮ್ಮೆಲೆ ಜಡ್ಜ್ ಮಾಡೋದು ಆ ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಅದು ಮಾನಸಿಕ ದುರ್ಬಲತೆಗೆ ಕಾರಣ ಆಗುತ್ತೆ. ಈ ರೀತಿ ದುರ್ಬಲ ಮನಸ್ಸಿನ ವ್ಯಕ್ತಿ ಯಾವುದೇ ಸಂದರ್ಭಕ್ಕೆ ಹಠಾತ್ ಪ್ರಕ್ರಿಯೆಗೆ ಕೊಟ್ಬಿಡ್ತಾನೆ. ಕಾರಣ ಇಲ್ಲದೇನೆ ಜೀವ ಕಳ್ಕೊಂಡಿರ್ತಾನೆ. ಸೊ ದೂರದೃಷ್ಟಿ, ಸಂವೇದನಾಶೀಲತೆ, ನಿಖರತೆ ಇರುವವರು ಹಠಾತ್ ಪ್ರತಿಕ್ರಿಯೆಗೆ ಬದಲಾಗಿ ಸಂದರ್ಭಕ್ಕೆ ತಕ್ಕಂತೆ ಸ್ಪಂದಿಸಿ ನಿರಾಳರಾಗ್ತಾರೆ. ಸೊ ಇತ್ತೀಚೆಗೆ ಮನುಷ್ಯನನ್ನು ಖಿನ್ನತೆಗೆ ದೂಡುವಂಥ ಸಾಮಾಜಿಕ ವಾತಾವರಣವೂ ಸೃಷ್ಟಿಯಾಗಿದೆ. ಮನುಷ್ಯನ ಸುತ್ತ ಮನೋಹಿತಾವರಣ ಇಲ್ಲದೇ ಇರೋದು ಆತ್ಮಹತ್ಯೆಗೆ ಕಾರಣ ಆಗ್ಬೋದು. ಸಮಾಜದ ಭಾಗವಾಗಿ ನಾವು ಯಾರನ್ನೇ ಆಗಲಿ ಜಡ್ಜ್ ಮಾಡಿ ನೋಡೋದನ್ನು ಬಿಡಬೇಕು. ಮಾನವ ಸಹಜ ತಪ್ಪುಗಳಾದಾಗ ಅದನ್ನು ಒಪ್ಕೊಂಡು ತಿದ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ನಮ್ಮ ಮಾತು, ನಡವಳಿಕೆಗಳು ಇತರರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಗ್ರಹಿಸುವ ಸೂಕ್ಷ್ಮ ಮನಸ್ಥಿತಿ ಇರಬೇಕು. ಅದರ ಅರಿವು ಅಂದರೆ ಸೈಕಾಲಜಿಕಲ್ ಅವೇರ್ನೆಸ್ ಎಲ್ರಿಗೂ ಇರಬೇಕು. ಸ್ಪರ್ಧಾತ್ಮಕವಾಗಿರಬೇಕು ಅನ್ನೋದು ಸಮಾಜದಲ್ಲಿರುವ ಅತ್ಯಂತ ಅಮಾನವೀಯ ಧೋರಣೆ. ನಾವು ಸಕಾರಾತ್ಮಕ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಯೋ ನಿಟ್ಟಿನಲ್ಲಿ ಕೈಜೋಡಿಸೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಹೌದು. ಅದರಲ್ಲಿ ಮಾಧ್ಯಮಗಳು ಅಂದರೆ ಮೀಡಿಯಾ ಮತ್ತು ಸಮಾಜದ ಪಾತ್ರ ಅತ್ಯಂತ ನಿರ್ಣಾಯಕ ಆಗುತ್ತೆ. ಜನರು ಯೋಚಿಸೋದು, ಭಾವಿಸೋದು, ಪ್ರತಿಕ್ರಿಯಿಸೋದು ಎಲ್ಲದಕ್ಕೂ ಸಹ ಮಾಧ್ಯಮ ಮತ್ತು ಸಾಮಾಜಿಕ ವಾತಾವರಣ ದೊಡ್ಡ ಮಟ್ಟದಲ್ಲಿ ಕಾರಣ ಆಗಿಬಿಡುತ್ತೆ. ಮಾಧ್ಯಮಗಳು ಆತ್ಮಹತ್ಯೆ ಸುದ್ದಿಯನ್ನು ಸಂವೇದನಾಶೀಲತೆಯಿಂದ ವರದಿ ಮಾಡೋ ಅಗತ್ಯ ಇದೆ. ಇಂತಹ ಸೂಕ್ಷ್ಮ ಪ್ರಕರಣಗಳನ್ನು ಸೆನ್ಸೇಷನಲ್ ಹೆಡ್ಲೈನ್ಸ್ಗಳು, ನೈಜ ಚಿತ್ರಣಗಳ ಜೊತೆಗೆ ಅಥವಾ ವಿಧಾನವನ್ನು ವಿವರವಾಗಿ ಹೇಳೋ ಮೂಲಕ ವರದಿ ಮಾಡೋದು ಇನ್ನಷ್ಟು ಅಪಾಯಕರ. ಸೊ ಇಂಥ ವರದಿಗಳು ಅನುಕರಣೆಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಈ ಸುದ್ದಿಗಳಲ್ಲಿ ವಿಧಾನ, ಸ್ಥಳ, ವೈಯಕ್ತಿಕ ವಿವರಗಳನ್ನು ಬಹಿರಂಗಪಡಿಸದೇನೆ ಸಮಸ್ಯೆಯ ಹಿನ್ನೆಲೆ ಮತ್ತು ಪರಿಹಾರಗಳತ್ತ ಗಮನ ಹರಿಸೋ ಮೂಲಕ ಮಾಧ್ಯಮಗಳು ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಇನ್ನು ಮಾಧ್ಯಮಗಳು ಆತ್ಮಹತ್ಯೆಯನ್ನು ವೈಯಕ್ತಿಕ ದೌರ್ಬಲ್ಯ ಅಥವಾ ಕ್ಷಣಿಕ ನಿರ್ಧಾರ ಅಥವಾ ಸತ್ತವನದ್ದೇ ತಪ್ಪು, ಅಪರಾಧ ಅಂತ ಬಿಂಬಿಸೋ ಬದಲಾಗಿ ಅದು ಹೇಗೆ ಒತ್ತಡ, ನಿರ್ಲಕ್ಷ್ಯ, ಸಹಾಯದ ಕೊರತೆ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ವೈಫಲ್ಯದಿಂದ ಉಂಟಾಗತ್ತೆ ಅನ್ನೋದನ್ನು ವಿವರಿಸಬೇಕು. ಆತ್ಮಹತ್ಯೆ ಬಗ್ಗೆ ವರದಿ ಮಾಡುವಾಗ ಮಾನಸಿಕ ಆರೋಗ್ಯ ಸಹಾಯವಾಣಿ 988 ಈ ಸಂಖ್ಯೆ, ಸಲಹಾ ಕೇಂದ್ರಗಳ ಮಾಹಿತಿ ನೀಡೋದು ಸಹ ಮುಖ್ಯ ಆಗುತ್ತೆ. ಇದರಿಂದ ವರದಿ ಓದುವ ಯಾರಿಗಾದರೂ ಸಹ ತಕ್ಷಣ ನೆರವು ಪಡೆಯೋ ದಾರಿ ಸಿಗುತ್ತೆ. ಸೊ ಆತ್ಮಹತ್ಯೆ ಮಾಡಿಕೊಂಡವರ ಕಥೆಗಳಿಗಿಂತ ಆತ್ಮಹತ್ಯೆ ಯೋಚನೆಗಳಿಂದ ಬದುಕುಳಿದವರ ಕಥೆಗಳು, ಸಹಾಯ ಪಡೆದ ನಂತರ ಬದುಕು ಹಸನಾಗಿಸಿಕೊಂಡವರ ಉದಾಹರಣೆಗಳನ್ನು ಹೆಚ್ಚಾಗಿ ತೋರಿಸಬೇಕು. ಈ ಮೂಲಕ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಸಮಾಜಕ್ಕೆ ತಲುಪಿಸಬಹುದು. ಸೊ ಇನ್ನು ಸಮಾಜದ ಮಟ್ಟದಲ್ಲಿ ಮೊದಲು ಮಾನಸಿಕ ಆರೋಗ್ಯದ ಬಗ್ಗೆ ಇರುವಂಥ ಮೌನ ಮತ್ತು ಲಜ್ಜೆಯನ್ನು ಪಕ್ಕಕ್ಕಿಡಬೇಕು. ಮಾನಸಿಕ ಸಮಸ್ಯೆ ಅಂತಂದರೆ ಅದು ದೌರ್ಬಲ್ಯ ಅಲ್ಲ ಅನ್ನೋ ಅರಿವು ಬೆಳಿಬೇಕು. ಶಾರೀರಿಕ ಕಾಯಿಲೆಗೆ ಹೇಗೆ ಚಿಕಿತ್ಸೆ ಪಡಿತೇವೆಯೋ ಹಾಗೆಯೇ ಮಾನಸಿಕ ಸಮಸ್ಯೆಗೂ ಸಹ ಚಿಕಿತ್ಸೆ ಪಡೆಯೋದು ಸಹಜ ಅನ್ನೋ ಸಂದೇಶ ಸಮಾಜದಲ್ಲಿ ಗಟ್ಟಿಯಾಗಬೇಕು. ಕುಟುಂಬಗಳಲ್ಲಿ ಮಕ್ಕಳ ಜೊತೆಗೆ, ಯುವಕರ ಜೊತೆಗೆ, ಹಿರಿಯರ ಜೊತೆಗೆ ಪರಸ್ಪರ ಮಾತಾಡೋಕ್ಕೆ ಸಮಯ ಕೊಡಬೇಕು. ಹೇಗಿದೆಯಾ ಅನ್ನೋ ಒಂದು ಸರಳ ಪ್ರಶ್ನೆನೇ ಕೆಲವೊಮ್ಮೆ ಜೀವವನ್ನು ಉಳಿಸ್ಬೋದು. ಕುಟುಂಬಗಳಲ್ಲಿ ಅತಿಯಾದ ನಿರೀಕ್ಷೆಗಳು, ಹೋಲಿಕೆಗಳು, ಒತ್ತಡಗಳು ಕಡಿಮೆ ಆಗಬೇಕು. ಸೋಲು, ವಿಫಲತೆ, ದುಃಖ ಎಲ್ಲನೂ ಜೀವನದ ಭಾಗಗಳೇ ಅನ್ನೋ ಅರಿವನ್ನು ಮಕ್ಕಳಿಗೆ ನಾವೆಲ್ಲರೂ ಬಾಲ್ಯದಲ್ಲೇ ಕಲಿಸಬೇಕು. ಇನ್ನು ಶಾಲೆ ಮತ್ತು ಕಾಲೇಜುಗಳಲ್ಲಿ ಮಾನಸಿಕ ಆರೋಗ್ಯ ಶಿಕ್ಷಣವನ್ನು ಪಠ್ಯದ ಭಾಗ ಆಗಿಸಬೇಕು. ಅಂಕಗಳಿಗಿಂತ ಬದುಕಿನ ಕೌಶಲ್ಯಗಳು ಮುಖ್ಯ ಅನ್ನೋ ಸಂದೇಶ ಶಿಕ್ಷಣ ವ್ಯವಸ್ಥೆಯಿಂದಾನೇ ಬರಬೇಕು. ಸಮಸ್ಯೆ ಎದುರಾದಾಗ ಸಹಾಯ ಕೇಳುವುದು ತಪ್ಪಲ್ಲ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು.
ಕೆಲಸದ ಸ್ಥಳದಲ್ಲೂ ಕೂಡ ಮಾನವೀಯತೆ ಅಗತ್ಯ. ಕೆಲಸದ ಒತ್ತಡ, ಉದ್ಯೋಗ ಭದ್ರತೆ ಕೊರತೆ, ಅವಮಾನಕಾರಿ ವರ್ತನೆ ಇವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಉದ್ಯೋಗದ ಸ್ಥಳಗಳಲ್ಲಿ ಕೌನ್ಸಿಲಿಂಗ್ ಮತ್ತು ಬೆಂಬಲ ವ್ಯವಸ್ಥೆಗಳು ಇರಬೇಕು. ಸಾಮಾಜಿಕ ಮಾಧ್ಯಮಗಳಲ್ಲೂ ಇದರ ಜವಾಬ್ದಾರಿ ಅಗತ್ಯ. ಟ್ರೋಲಿಂಗ್, ಹೋಲಿಕೆ, ಅತಿರೇಕದ ಯಶಸ್ಸಿನ ಪ್ರದರ್ಶನ ಇವುಗಳು ಅನೇಕ ಜನರಲ್ಲಿ ಹೀನಮಾನದ ಭಾವನೆ ಹುಟ್ಟಿಸುತ್ತೆ. ಇಂಥವುಗಳನ್ನು ಯಾವ ರೀತಿ ಸ್ವೀಕರಿಸ್ತೇವೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ನೆಮ್ಮದಿ ನಿರ್ಧಾರ ಆಗಿರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.